ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುದ್ದು ಸೊಸೆ. ಇವತ್ತಿನ ಎಪಿಸೋಡ್ ಏನಾಯಿತು ನೋಡೋಣ ಬನ್ನಿ. ವಿದ್ಯಾ ಕಾಲೇಜಲ್ಲಿ ಅವ್ರ ಕ್ಲಾಸ್ಮೇಟ್ ಸತೀಶ್ನ ಅಣ್ಣ ಅಂತ ಕರಿಬೇಕು ಅಂತ ಯೋಚನೆ ಮಾಡ್ತಾರೆ. ಇದನ್ನು ಕೇಳಿ ಜನ್ನಿ ತುಂಬ ಆಶ್ಚರ್ಯ ಪಡ್ತಾಳೆ. ಆದರೆ ವಿದ್ಯಾ ನನಗೆ ದೇವರು ಕೊಟ್ಟ ಅಣ್ಣ, ನಾನು ಇವನನ್ನು ಅಣ್ಣ ಅಂತಲೇ ಕರಿತೀನಿ ಅಂತ ಹೇಳ್ತಾಳೆ. ಈ ಕಡೆ ವಿದ್ಯಾ ಕಾಲೇಜಿಗೆ ಹೋಗ್ತಾ ಇರೋದನ್ನ ನೋಡಿ ಸಾವಿತ್ರಿ ಮತ್ತು ವಿನಂತಿ ಭದ್ರಾ ಅವ್ರ ಜೊತೆ ವಾದ ಮಾಡ್ತಾರೆ. ಹೆಣ್ಮಕ್ಳು ಹೊರಗೆ ಹೋದರೆ ಕೆಟ್ಟೋಗ್ತಾರೆ, ಹೆಣ್ಮಕ್ಳು ಇವತ್ತಿನ ಕಾಲದಲ್ಲಿ ಮನೆಯಲ್ಲೇ ಇರಬೇಕು, ಹೆಣ್ಮಕ್ಳು ಯಾವತ್ತೂ ಹೊರಗಡೆ ಹೋಗಬಾರ್ದು ಅಂತ ಭದ್ರನ ಮನಸ್ಸಲ್ಲಿ ಏನೇನೋ ತುಂಬ್ತಾ ಇದ್ದಾರೆ. ಭದ್ರಂಗೆ ಈಗ ತುಂಬ ಕೋಪ ಬರ್ತಾ ಇದೆ. ಹೌದು, ವಿದ್ಯಾ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಭದ್ರಾ ಅವರು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಕಡೆ ವಿದ್ಯಾ ಬಸ್ಸಿಗೆ ಕಾಯ್ತಾ ಇರಬೇಕಾದ್ರೆ ಜನ್ನಿನ ಸತೀಶ್ ವಾಹನದಲ್ಲೇ ಕರ್ಕೊ ಹೋಗ್ತಾನೆ. ಇದನ್ನು ನೋಡ್ಬಿಟ್ಟು ಅಲ್ಲಿ ಯಾರೋ ಒಬ್ಬರು ವಿಡಿಯೋ ಮಾಡಿಬಿಟ್ಟು ಸಾವಿತ್ರಿಗೆ ಕಳಿಸ್ತಾರೆ. ಇದನ್ನು ಭದ್ರಾ ದೂರದಿಂದ ನೋಡ್ತಾನೆ. ಇದೇನಿದು, ವಿದ್ಯಾ ಮತ್ತು ಸತೀಶ್ ಇಬ್ಬರು ಮಾತಾಡ್ತಾ ಇದ್ದಾರಲ್ಲ. ಅಂದರೆ ವಿದ್ಯಾ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಯ್ತಾ ಇರಬೇಕಾದ್ರೆ ಅವಳು ಗಾಡೀಲಿ ಹೋಗ್ತಾಳೆ ಸತೀಶ್ ಜೊತೆ. ಇದನ್ನು ವಿಡಿಯೋ ಮಾಡಿ ಕಳಿಸ್ದಾಗ ನೋಡ್ತಾನೆ ಭದ್ರಾ, ಇದೇನಿದು ಈ ಥರ ಇಬ್ಬರು ಗಾಡೀಲಿ ಹೋಗಿದ್ದಾರಲ್ಲ ಅಂತ. ಕೋಪ ಬರಲಿ ಅಂದ್ಬಿಟ್ಟು ಅದನ್ನು ಸಾವಿತ್ರಿ ಭದ್ರಂಗೆ ತೋರಿಸ್ತಾ ಇರ್ತಾಳೆ. ಈ ಕಡೆ ಕಣ್ಮಣಿ ಪಬ್ಗೆ ಹೋಗೋದನ್ನು ಸುಭಾಷ್ ಗಮನಿಸ್ತಾನೆ. ಈ ಅವಕಾಶನ ಉಪಯೋಗಿಸ್ಕೊಂಡು ಕಣ್ಮಣಿನ ಸಂಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಈಶ್ವರಿ ಮತ್ತು ಸುಭಾಷ್ ಇಬ್ಬರು ಸೇರಿ ಇವಳನ್ನು ಪಬ್ ಕೇಸಲ್ಲಿ, ಡ್ರಗ್ಸ್ ಕೇಸಲ್ಲಿ ಸಿಗಾಕಿಸ್ಬೇಕು ಅಂತ ಅವರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಸಿಕ್ಕಿದ್ದೆ ಚಾನ್ಸು ಅಂದ್ಬಿಟ್ಟು ಕಣ್ಮಣಿ ಮೇಲೆ ಆರೋಪ ಹೊರಿಸ್ಬೇಕು ಅಂತ ಇಬ್ಬರು ಥಿಂಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಈಶ್ವರಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಅಂದರೆ, ಕಣ್ಮಣಿ ಪಬ್ಗೋಗಿರೋದನ್ನ ನೋಡಿ ಸುಭಾಷ್ ಈಶ್ವರಿಗೆ ಫೋನ್ ಮಾಡಿದಾಗ ಡ್ರಗ್ಸ್ನ ಈಗಲೇ ಪಬ್ ಒಳಗಡೆ ಕಳಿಸು ಅಂತ ಈಶ್ವರಿ ಹೇಳ್ತಾಳೆ. ಆಗ ಸುಭಾಷ್ ಹೇಳ್ತಾನೆ, ಏನಾದರೂ ಸಿಕ್ಕಿಬಿದ್ರೆ ಏನು ಮಾಡೋದು ಅಂತ. ಆಗ ಈಶ್ವರಿ ಹೇಳ್ತಾಳೆ, ಸಿಕ್ಕಿ ಬೀಳಲಿ ಅಂತಲೇ ಕಳಿಸ್ತಾ ಇರೋದು, ಸಿಕ್ಕಿಬಿದ್ರೆ ಅವಳನ್ನು ಆರಾಮಾಗಿ ಜೈಲಿಗೆ ಕಳಿಸ್ಬೋದು. ಜೈಲಿಗೆ ಕಳಿಸಿ ಅವ್ರ ಅಪ್ಪನ ಮಾನ ಮರ್ಯಾದೆ ಎಲ್ಲ ಕಳೆದ್ರೆ ನಾವಿಲ್ಲಿ ನೆಮ್ಮದಿಯಾಗಿರ್ಬೋದು, ನಮ್ಮ ಜಾಗ ತುಂಬ ಭದ್ರ ಆಗುತ್ತೆ ಅಂತ ಈಶ್ವರಿ ಸುಭಾಷ್ಗೆ ಈ ಪ್ಲ್ಯಾನ್ನ ಕೊಡ್ತಾ ಇದ್ದಾಳೆ. ಈ ಕಡೆ ಭದ್ರಾ ಮನೆಯಲ್ಲೇ ಕುಡಿತಾ ಇರ್ತಾನೆ, ಅಂದರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಇದನ್ನು ನೋಡಿ ವಿದ್ಯಾ ತುಂಬ ಕೋಪ ಮಾಡ್ಕೊತಾಳೆ. ಅವರಿಬ್ಬರ ಮಧ್ಯೆ ತುಂಬ ಜಗಳ ಆಗುತ್ತೆ. ಆಮೇಲೆ ವಿದ್ಯಾ ಸೈಲೆಂಟಾಗಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಮಲಗಿರ್ತಾಳೆ. ಆಗ ಮಧ್ಯರಾತ್ರಿಲಿ ಹೋಗಿ ವಾಮಿಟ್ ಮಾಡಿಕೊಂಡು ಸುಸ್ತಾಗಿ ಮಲ್ಕೋತಾಳೆ. ಆಗ ಭದ್ರಾ ಎದ್ಬಿಟ್ಟು ಅವಳನ್ನು ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸ್ಕೊತಾನೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.